ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನ ಬುಧವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಬುಧವಾರದ ಪಂಚಾಂಗದ ವಿಶೇಷತೆಯನ್ನು ನೀವು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಅಶ್ವಿನಿ ನಕ್ಷತ್ರ. ಈ ದಿವಸ ಬುಧವಾರ. ಇದೇ ಬುಧನ ವಾರದಲ್ಲಿ ಬುಧನ ಪರಿವರ್ತನೆಯನ್ನು ಕಾಣ್ತಾ ಇದ್ದೀವಿ ನಾವು. ಬುಧ ಇಷ್ಟು ದಿವಸ ಸ್ವಕ್ಷೇತ್ರದಲ್ಲಿದ್ದ, ತುಂಬ ಬಲಿಷ್ಠನಾಗಿದ್ದ, ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದ. ಈ ದಿವಸ ಕರ್ಕಟಕ ರಾಶಿಯನ್ನು ಪ್ರವೇಶಿಸ್ತಾನೆ. ಕರ್ಕಟಕಕ್ಕೆ ಬಂದಿದ್ದ, ಮತ್ತೆ ವಾಪಸ್ ಮಿಥುನಕ್ಕೆ ಹೋಗಿದ್ದ, ಈಗ ಮತ್ತೆ ಮರಳಿ ಕರ್ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಕರ್ಕಟಕ ರಾಶಿಯಲ್ಲಿ ಬುಧ ಸಂಚರಿಸುವಾಗ ಅಲ್ಲಿ ಜಲಾರ್ಜಿತ ಸ್ವಹ ಅಂತ ಹೇಳುತ್ತೆ. ನೀರನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಯಾವ ಕೆಲಸಗಳಿದ್ದಾವೆ ಅಲ್ಲಿನ ಹೆಚ್ಚಿನ ಸಂಪಾದನೆಯನ್ನು ಮಾಡ್ತಕ್ಕಂಥ ಒಂದು ಆಸಕ್ತಿ ಬೆಳೆಯುತ್ತೆ ಅಂತ. ಮತ್ತು ಸ್ತ್ರೀಯರಲ್ಲಿ ಸ್ತ್ರೀ ದ್ವೇಷ ಬರುತ್ತೆ ಅಂತ. ಹೆಣ್ಣುಮಕ್ಕಳಲ್ಲಿ ವಯಸ್ಸಾವಸ, ಹೆಣ್ಣುಮಕ್ಕಳಿಗೆ ಪುರುಷರಿಗೆ ಈ ರೀತಿಯ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬರಬಹುದು. ಅಜ್ಞಃ, ನಿಸ್ವಹ, ಹಣ ಇಲ್ಲದೆ ಇರತಕ್ಕಂಥವನೂ ಆಗ್ತಾನೆ ಅಂತಲೂ ಇದೆ. ಹಣ ಸಂಪಾದಿಸಿದ್ದನ್ನು ಬಹಳ ಬೇಗ ಕಳ್ಕೊಂಡ್ಬಿಡ್ತಾನೆ, ಬೇಡದ ಕಾರ್ಯಗಳಿಗೆ, ಚಟುವಟಿಕೆಗಳಿಗೆ ತೊಡಗಿಸಿ ಅಂತ ಇದೆ. ಹೀಗೆಲ್ಲ ಚಂದ್ರ ಬುಧನ ತಂದೆ, ತುಂಬ ಪ್ರಜ್ಞಾವಂತ. ಚಂದ್ರನಿಗೆ ಪ್ರಾಜ್ಞಶ್ಚ ಶಶಿ ಅಂತ ಹೇಳುತ್ತೆ. ತುಂಬ ಬುದ್ಧಿವಂತನಾಗಿರ್ತಕ್ಕಂಥವನು ಚಂದ್ರ. ಅಂಥವನ ಮಗ ಬುಧ, ಅವನು ಮಹಾಚತುರ. ಹೀಗಾಗಿ ಅವನ ಮನೆಯಲ್ಲಿ ಸಂಚರಿಸುವಾಗ ಬುದ್ಧಿವಂತಿಕೆಯೂ ಹಾಗೆ ಬೆಳೆಯುತ್ತೆ. ಮತ್ತು ಬುಧ ಅವನಿಗೆ ಕಲೆ, ಶಾಸ್ತ್ರ, ಸಂಗೀತ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿಯೂ ಬರುತ್ತೆ ಅಂತ ಹೀಗೆಲ್ಲ ಶುಭ ಫಲವನ್ನು ಹೇಳಿದೆ. ಹೀಗಾಗಿ ಈ ಒಂದು ಬುಧನ ಸಂಚಾರ ಈ ದಿವಸ ಯಾವೆಲ್ಲ ರಾಶಿಗಳವರಿಗೆ ಯಾವ ರೀತಿಯ ತೊಡಕುಗಳು ಅಥವಾ ಯಾವ ರೀತಿಯ ಫಲಗಳು, ನಾವು ಅದನ್ನು ನಂತರದಲ್ಲಿ ಕಾಣೋಣ. ಅಲ್ಲಿ ಗುರುವು ಇದ್ದಾನೆ, ಗುರು ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ದಿವಸ ಬಲವಿಲ್ಲ. ಅಲ್ಲಿ ಗುರು ಉಚ್ಚಸ್ಥಾನದಲ್ಲಿ ಇರಬಹುದು, ಆದರೆ ರವಿಯುಕ್ತನಾಗಿ ಮೌಢ್ಯನಾಗಿರೋದ್ರಿಂದ ಗುರು ತನ್ನ ಬಲವನ್ನು, ತನ್ನ ಸ್ಟಫನ್ನು ಕಳ್ಕೊಂಡಿದ್ದಾನೆ. ಹೀಗಾಗಿ ಉಚ್ಚನಾಗಿದ್ದರೂ ಪ್ರಯೋಜನವಿಲ್ಲದೆ ಇದ್ದಾನೆ ಈಗ ಗುರು. ಈ ರವಿ ಬುಧರ ಚೆನ್ನಾಗಿರೋದ್ರಿಂದ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತೆ. ಅದು ಬಹಳ ಒಳ್ಳೆಯದು. ಅಲ್ಲಿ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳುತ್ತೆ. ಹೀಗಾಗಿ ನೈಪುಣ್ಯತೆ, ಶಾಸ್ತ್ರದ ಪರಿಜ್ಞಾನಗಳು ಮತ್ತು ಅದರ ಅನ್ವಯಗಳು, ಇವುಗಳಲ್ಲಿ ಆಸಕ್ತಿ ಮತ್ತು ಶ್ರದ್ಧೆ ಮತ್ತು ಜಾಣ್ಮೆ ಇವುಗಳೆಲ್ಲ ಉಂಟಾಗಲಿಕ್ಕೆ ತುಂಬ ಚೆನ್ನಾಗಿದೆ. ಹೀಗಾಗಿ ಬುಧಾದಿತ್ಯ ಯೋಗ ಯಾರ್ಯಾರಿಗಿದೆ, ಯಾವ್ಯಾವ ರಾಶಿಯವರಿಗೆ ಈ ಒಂದು ಶುಭ ಫಲವನ್ನು ನಾವು ಕಾಣ್ತೀವಿ, ಅದನ್ನೆಲ್ಲ ನಾವು ರಾಶಿ ಫಲದಲ್ಲಿ ಕಾಣೋಣ. ಅಂತೂ ಬುಧನ ಸಂಕ್ರಮಣ ಹಲವರಿಗೆ ಒಂದು ಶುಭ ಯೋಗವನ್ನು ತಂದುಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬುಧನ ಪ್ರಯಾಣ ಉಚ್ಚರಾಶಿ ಕಡೆಗೆ ಹೋಗ್ತಾ ಇದ್ದಾನೆ. ನಂತರ ಮಿತ್ರರಾಶಿ ಬರ್ತಾನೆ. ಅದಾದಮೇಲೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಅವನ ಪ್ರಯಾಣ ಚೆನ್ನಾಗಿರೋದ್ರಿಂದ ನಮ್ಮ ಬದುಕಿನ ಪ್ರಯಾಣದಲ್ಲೂ ಅವನು ಶುಭ ಫಲಗಳನ್ನು ಸಿಂಪಡಿಸ್ತಾನೆ, ಸಮೃದ್ಧವಾಗಿ ಕೊಡ್ತಾನೆ. ಸಿಂಪಡಿಸೋದಲ್ಲ, ಸಮೃದ್ಧವಾಗಿ ಕೊಡ್ತಾನೆ, ಅದರಲ್ಲೇನು ಸಂಶಯ ಇಲ್ಲ. ಹೀಗಾಗಿ ಈ ದಿವಸ ನಾವು ಬುಧನಿಗೆ ದೇವತೆ ಯಾರು ಅಂದರೆ ವಿಷ್ಣು. ಹೀಗಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡೋದು, ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಹೆಸರು ಕಾಳು ಸಮರ್ಪಣೆ ಮಾಡೋದು, ತನ್ಮೂಲಕ ಇನ್ನೂ ಹೆಚ್ಚಿನ ಅನುಗ್ರಹ ಉಂಟಾಗುತ್ತೆ. ಮತ್ತು ಅವನ ಕೃಪೆಯಾದರೆ ಬುದ್ಧಿ ಬಹಳ ಚುರುಕಾಗಿರುತ್ತೆ, ಜಾಣರಾಗ್ತೀವಿ. 4 ಜನರು ನಮಗೆ ಬೆನ್ನು ತಟ್ತಾರೆ, ಹೆಮ್ಮೆ, ಗೌರವ ಇವೆಲ್ಲ ಸಂದಾಯವಾಗುತ್ತೆ. ಈ ಕಾರಣದಿಂದಾಗಿ ಈ ದಿವಸ ಬುಧನ ಆರಾಧನೆ, ವಿಷ್ಣುವಿನ ಆರಾಧನೆ ಮೂಲಕ ಬುಧನಿಗೆ ಒಂದು ನಮಸ್ಕಾರ ಸಲ್ಲಿಸೋಣ.
ಶಾಸ್ತ್ರಿಗಳೇ, ಬುಧನ ಅನುಗ್ರಹಕ್ಕೆ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ರಿ. ಫಲಾಫಲಗಳಲ್ಲಿ ಬುಧನ ಪರಿವರ್ತನೆಯಿಂದ ಆಗುವಂತಹ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಬಸವರಾಜ್ ಕಲಬುರಗಿಯಿಂದ, ಇವರ ಜನ್ಮ ದಿನಾಂಕ 4ನೇ ತಾರೀಕು 3ನೇ ತಿಂಗಳು 1970 ಮಧ್ಯರಾತ್ರಿ 2:10. ಆರ್ಥಿಕ ಸಮಸ್ಯೆ ಇದೆ, ಹಾಗೆ ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಬಸವರಾಜ್ ಅವರ ಪ್ರಶ್ನೆ, ಆರ್ಥಿಕ ಸಮಸ್ಯೆ ಇದೆ, ಹೌದು, ಮುಂದೆ ಹೇಗೆ ಅಂತ ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನು ಲಗ್ನ ತಮ್ಮದು. ಲಗ್ನದಿಂದ ಧನಾಧಿಪತಿ ಶನೈಶ್ಚರ ನಿಮಗೆ ತುಂಬ ಬಲಹೀನನಾಗಿದ್ದಾನೆ, ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ಮುಂದೆ ಶನೈಶ್ಚರ ಪ್ರಾರಂಭವಾಗುತ್ತೆ. ನೋಡಿ, ಈಗ 2031ರವರೆಗೆ ಶನೈಶ್ಚರನ ಕಾಲ ಇರ್ತದೆ. ಅಲ್ಲಿವರೆಗೆ ನಿಮಗೆ ಪಾಪ ಆರ್ಥಿಕ ಪರಿಸ್ಥಿತಿ, ಧನಾಧಿಪತಿ ಬಲಹೀನನಾಗಿದ್ದ ಒಂದೇ ಟೈಮ್ ನಡೆಯುವಾಗ ನಮಗೆ ಬಲ ಸ್ವಲ್ಪ ಕಡಿಮೆ ಇರ್ತದೆ. ಇದಕ್ಕೇನಪ್ಪ ಆರಾಧನೆ ಅಂದರೆ ಶನೈಶ್ಚರನ ಆರಾಧನೆ. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ತೈಲ ಎಳ್ಳೆಣ್ಣೆ ದಾನ ಮಾಡೋದು ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡೋದು, ಇದನ್ನು ತಪ್ಪದೇ ಮಾಡಿ. ಇದರಿಂದ ನಿಮಗೆ ಬದುಕಿನಲ್ಲಿ ಬೇಕಾಗಿರ್ತಕ್ಕಂಥದ್ದು, ಅಗತ್ಯವಾಗಿ ನಮಗೇನು ಬೇಕೋ ಅದನ್ನು ಅನುಗ್ರಹ ಮಾಡ್ತಾರೆ ಗ್ರಹಗಳು. ಹೀಗಾಗಿ ಗ್ರಹಾರಾಧನೆ ಬಹಳ ಮುಖ್ಯ. ಶನೈಶ್ಚರನ ಆರಾಧನೆ ತಪ್ಪಿಸಬೇಡಿ ಮತ್ತು ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ. ಶನಿವಾರ ಆಂಜನೇಯ ಸನ್ನಿಧಾನಕ್ಕೂ ಹೋಗಿ ನಮಸ್ಕಾರ ಸಲ್ಲಿಸಿ. ಅನುಕೂಲ ಆಗುತ್ತೆ. ಕ್ರಮೇಣ ನಿರಂತರವಾಗಿ ನಿಮಗೆ ಸಹಾಯವಾಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ತೇಜಸ್ವಿನಿ ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 6ನೇ ತಾರೀಕು 6ನೇ ತಿಂಗಳು 2009 ಬೆಳಗ್ಗೆ 6:25. ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ತೇಜಸ್ವಿನಿ ಅವರ ಪ್ರಶ್ನೆ ಅದು ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ಲ. ಜಾತಕ ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ ತಮ್ಮದು. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಲಗ್ನದಲ್ಲಿ ರವಿ ಬುಧರಿದ್ದಾರೆ. ಬುಧ ಮೌಢ್ಯನಾಗೇನೂ ಇಲ್ಲ, ಯೋಚನೆ ಮಾಡಬೇಡಿ. ನೋಡಿ, 2029 ಅಕ್ಟೋಬರ್ ನಂತರ ನಿಮಗೆ ಬುಧನ ದಶೆ ಶುರುವಾಗುತ್ತೆ. 2029 ಅಕ್ಟೋಬರ್ ನಂತರ ಬುಧ ದಶೆ ಶುರುವಾಗುತ್ತೆ. ಅಲ್ಲಿಂದ ನಿಮ್ಮ ಬದುಕು ಒಂದು ಸುವರ್ಣ ರಸ್ತೆಗೆ ತಿರುಗಿಬಿಡುತ್ತೆ. ತುಂಬ ಚೆನ್ನಾಗಿದೆ ಇವರು. ಹೆಚ್ಚಿನ ಹಣಕಾಸಿನ ಸಮೃದ್ಧಿ, ಸ್ಥಾನಮಾನ, ಪ್ರತಿಷ್ಠೆ, ಗೌರವ, ನೈಪುಣ್ಯತೆ. ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ. ಕೀರ್ತಿ ಸೌಖ್ಯಾನ್ವಿತ ಎಲ್ಲ ಉಂಟಾಗುತ್ತೆ. ಅಲ್ಲಿವರೆಗೆ ನಿಮಗೆ ಸ್ವಲ್ಪ ಕಹಿಯಾಗಿದೆ. ಹೀಗಾಗಿ ಅಲ್ಲಿವರೆಗೆ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಬೇಕು. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಬನ್ನಿ. ಅಲ್ಲಿ ಅಭಿಷೇಕ ಇತ್ಯಾದಿ ಮಾಡಿಸಿ. 29 ಅಕ್ಟೋಬರ್ವರೆಗೆ ನೀವು ಶಾಂತವಾಗಿರಬೇಕು. ಆರೋಗ್ಯದ ಚೆನ್ನಾಗಿ ನೋಡ್ಕೋಬೇಕು. ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಚೆನ್ನಾಗಿ ಓದಬೇಕು. ಆಮೇಲೆ ನಿಮ್ಮ ಬದುಕು ತುಂಬ ಚೆನ್ನಾಗಿರುತ್ತೆ. ಈಗ ಓದಿದ್ರೆ ಅಲ್ಲಿನ ಫಲ ಶುರುವಾಗುತ್ತೆ. ಈಗೇನು ಓದಿಲ್ಲ ಅಂದರೆ 29ರಲ್ಲಿ ಹೇಳಿದ್ರಿ ನೀವು ಅಂತಂದರೆ ಕಷ್ಟ ಆಗುತ್ತೆ. ಹೀಗಾಗಿ ಈಗ ಪರಿಶ್ರಮದ ಕಾಲ. ಚೆನ್ನಾಗಿ ಪರಿಶ್ರಮ ತಗೋಬೇಕು, ತಪಸ್ಸು ಮಾಡಬೇಕು. ಒಳ್ಳೆಯ ಫಲ ಖಂಡಿತ ಇದೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪ್ರಭಾಮಣಿ ಅಂತ ದಾವಣಗೆರೆಯಿಂದ, ಇವರ ಜನ್ಮ ದಿನಾಂಕ 28ನೇ ತಾರೀಕು 5ನೇ ತಿಂಗಳು 1991 ಬೆಳಗ್ಗೆ 10 ಗಂಟೆ. ವಿವಾಹದ ಬಗ್ಗೆ ತಿಳಿಸಿ, ರಾಶಿ ಹಾಗೂ ನಕ್ಷತ್ರವನ್ನು ತಿಳಿಸ್ಕೊಡಿ ಅನ್ನೋದು ಪ್ರಶ್ನೆ. ಶಾಸ್ತ್ರಿಗಳು ಇವರು ವಿದ್ಯಾಭ್ಯಾಸ ಅಂತಲೂ ಹಾಕಿದ್ದಾರೆ. 91 ಅವ್ರು ಯಾವ ವಿದ್ಯಾಭ್ಯಾಸ ಮಾಡ್ತಾರೆ ಇವಾಗ? ಪ್ರಭಾಮಣಿಯವರ ಪ್ರಶ್ನೆ ಒಂದು ವಿವಾಹ ಮತ್ತು ರಾಶಿ ನಕ್ಷತ್ರ ತಿಳಿಸ್ಬೇಕಾಗಿದೆ. ನೋಡೋಣ. ನೋಡಿ, ತಮ್ಮ ರಾಶಿ ನಕ್ಷತ್ರ ಅನುರಾಧ ನಕ್ಷತ್ರ, ಅದು ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರದ 2ನೇ ಪದ ವೃಶ್ಚಿಕ ರಾಶಿಯನ್ನು ಸೂಚಿಸುತ್ತೆ. ಮತ್ತು ನಿಮ್ಮ ಜಾತಕದಲ್ಲಿ ಲಗ್ನ ಕರ್ಕಟಕ ಲಗ್ನದಲ್ಲಿ ಗುರು ಇರ್ತಕ್ಕಂಥ ತುಂಬ ಒಳ್ಳೆಯದಿವರೆ, ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಈಗ ಶುಕ್ರ ದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ನೋಡಿ, ಶುಕ್ರ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಜಾತಕದಲ್ಲಿ ಕೆಲವು ಗ್ರಹಗಳು ತುಂಬ ಚೆನ್ನಾಗಿರುತ್ತೆ, ಆದರೆ ಆ ಗ್ರಹದ ಕಾಲ ನಮಗೆ ಬರಬೇಕು, ಅದು ಬರದೇ ಹೋಗ್ಬಿಡುತ್ತೆ. ಇದು ನಿಮ್ಮ ಜೀವನದ ಒಂದು ಕೊರತೆ. ಇರಲಿ, ಆತಂಕ ಬೇಡ. ನಿಮಗೆ 2029 ಮಾರ್ಚ್ ನಂತರ ರವಿ ಕಾಲ ಶುರುವಾಗುತ್ತೆ, ಧನಾಧಿಪತಿ ಕಾಲ. ಅಲ್ಲಿಂದ ನಿಮಗೆ ಒಂದು ಲಾಭವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಯೋಚನೆ ಮಾಡಬೇಡಿ. ಈಗ ಸ್ವಲ್ಪ ವ್ಯಯ, ಖರ್ಚು ಜಾಸ್ತಿ ಇದೆಲ್ಲ ಸೂಚಿಸ್ತಾ ಇದೆ. ಆದರೆ ವಿವಾಹಕ್ಕೆ ನೀವು ಕುಜ ಮತ್ತು ಕುಜಶಾಂತಿ ಒಂದು ಅಗತ್ಯ ಇದೆ. ಇದನ್ನು ದಯವಿಟ್ಟು ಮಾಡಿಸಿ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ, ವಿವಾಹದ ಫಲ ಉಂಟಾಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ.
ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಣ್ಣಪ್ಪ ಅಂತ ಗದಗಿಂದ. ಇವರ ಜನ್ಮ ದಿನಾಂಕ 22ನೇ ತಾರೀಕು 8ನೇ ತಿಂಗಳು 1961 ಬೆಳಗ್ಗೆ 7 ಗಂಟೆ 30 ನಿಮಿಷ. ಬಂಧುಗಳು ಮತ್ತು ಸ್ನೇಹಿತರು ನನ್ನಿಂದ ಸಹಾಯ ಪಡೆದು ನಂತರ ನನಗೆ ಮೋಸ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು, ಸಲಹೆ ನೀಡಿ ಅನ್ನೋದು ಪ್ರಶ್ನೆ. ಸಣ್ಣಪ್ಪ ಅವರ ಪ್ರಶ್ನೆ. ಬಂಧುಗಳಿಂದ ತೊಂದರೆ ಆಗಿದೆ, ಸ್ನೇಹಿತರಿಂದ ಸ್ನೇಹಿತರಿಂದ ಮೋಸ ತೊಂದರೆ ಆಗಿದೆ. ಹೋಗಿದ್ದಾರೆ. ಹೌದು. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಚತುರ್ಥಾಧಿಪತಿ ನಿಮಗೆ ಕುಜ. ಚತುರ್ಥ ಸ್ಥಾನವನ್ನೇ ಬಂಧು ಸ್ಥಾನ, ಮಿತ್ರ ಸ್ಥಾನ, ಪ್ರಯಾಣ ಸ್ಥಾನ, ಗೃಹ ಸ್ಥಾನ, ಭೂಸ್ಥಾನ, ಹೀಗೆ ಅನೇಕ ಸ್ಥಾನಗಳಿಗೆ ಅದು ಆಶ್ರಯ ತಾಣವಾಗಿದೆ ಚತುರ್ಥ. ಇಲ್ಲಿ ಆ ಅಧಿಪತಿಯಾಗಿರ್ತಕ್ಕಂಥ ಕುಜ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿದ್ದಾನೆ. ಕುಟುಂಬದಲ್ಲಿ ಬಂಧುಗಳ ಶತ್ರುತ್ವ ಬರತಕ್ಕಂಥದ್ದು, ಹಣಕಾಸಿನ ವೈರುಧ್ಯಗಳು ಬರ್ತಕ್ಕಂಥದ್ದು. ತಾವು ಹೇಳಿದರೂ ಅದು ಕರೆಕ್ಟಾಗಿದೆ ನಿಮ್ಮ ಜಾತಕ. ಏನು ಮಾಡೋಣ, ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ತಮಗೆ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ. ಗುರು ಕೂಡ ನಿಮ್ಮ ಜಾತಕದಲ್ಲಿ ದುರ್ಬಲನಾಗ್ಬಿಟ್ಟಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಅದು ಸಾಲ, ಶತ್ರುಬಾಧೆ ಇವುಗಳನ್ನೆಲ್ಲ ಸೂಚಿಸುತ್ತೆ. ಜನವರಿ ನಂತರ 2027 ಜನವರಿ ನಂತರ ಶನೈಶ್ಚರನ ಕಾಲ ಶುರುವಾಗುತ್ತೆ. ಅಲ್ಲಿಂದ ನಿಮಗೆ ನೋಡಿಪ್ಪ ಈ ಬಂಧು ದ್ವೇಷ, ಗಲಾಟೆ, ಘರ್ಷಣೆ ಇವುಗಳೆಲ್ಲದರಿಂದ ಹೊರಗೆ ಬರ್ತೀರ. ಹೆಚ್ಚು ಕಾಲ ಇಲ್ಲ, ದೂರ ಇಲ್ಲ. ಜನವರಿವರೆಗೆ ಸ್ವಲ್ಪ ಕಾಯಬೇಕು. ಜನವರಿ ನಂತರ ನಿಮ್ಮ ಬದುಕು ಖಂಡಿತ ಸರಿ ಹೋಗುತ್ತೆ, ಯೋಚನೆ ಮಾಡಲೇಬೇಡಿ. ಅಲ್ಲಿವರೆಗೆ ನೀವು ನರಸಿಂಹ ಪ್ರಾರ್ಥನೆ ಮಾಡಬೇಕು. ನರಸಿಂಹ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲೊಂದು ಅಭಿಷೇಕ, ತುಳಸಿ ಅರ್ಚನೆ ಮಾಡಿಸಿ. ಜನವರಿವರೆಗೂ ನಿರಂತರವಾಗಿ ಪ್ರತಿ ಮಂಗಳವಾರ ಹೋಗಿ ಬನ್ನಿ. ನಿಮ್ಮ ಈ ತೊಡಕು ಬಿಟ್ಟು ಹೋಗುತ್ತೆ, ಯೋಚನೆ ಮಾಡಬೇಡಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಚೇತನ್ ಅಂತ ಚಿಕ್ಕನಾಯನಹಳ್ಳಿಯಿಂದ. ಇವರ ಜನ್ಮ ದಿನಾಂಕ 11ನೇ ತಾರೀಕು 10ನೇ ತಿಂಗಳು 2003 ರಾತ್ರಿ 11 ಗಂಟೆ. ಉದ್ಯೋಗ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಚೇತನ್ ಅವರ ಪ್ರಶ್ನೆ, ಉದ್ಯೋಗ ಮತ್ತು ಮುಂದೆ ಹೇಗಿದೆ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಮಿಥುನ ಲಗ್ನ ತಮ್ಮದು. ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಉಪಚಯ ಸ್ಥಾನದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಬುಧ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ರವಿ ದಶೆಯಲ್ಲಿ ಈಗ ತಮಗೆ ಕುಜನ ಒಂದು ಭುಕ್ತಿ ಕಾಲ ನಡೀತಾ ಇದೆ. ನೋಡಿ, 2027 ಸೆಪ್ಟೆಂಬರ್ ನಂತರದಲ್ಲಿ ನಿಮಗೆ 2027 ಸೆಪ್ಟೆಂಬರ್ ಅಂದರೆ ಎಕ್ಸಾಕ್ಟಾಗಿ 1 ವರ್ಷ ಅಂದ್ಕೊಳ್ಳಿ. ಅಲ್ಲಿಂದ ನಿಮಗೆ ಅನುಕೂಲ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಒಂದು ಬಲ ಇತ್ಯಾದಿ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ಕಹಿಯಾಗಿದೆ. ಸುಬ್ರಹ್ಮಣ್ಯನ ಆರಾಧನೆಯೇ ಇದಕ್ಕೆ ಬಲ. ಈಗ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ 1 ವರ್ಷಗಳ ಕಾಲ ಸುಬ್ರಹ್ಮಣ್ಯನ ಸೇವೆ, ಅದು ಮಹಾ ತಪಸ್ಸು, ಅದನ್ನು ಮಾಡಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಮೇಲೆ ಬುಧನ ಪರಿಣಾಮ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಚಂದ್ರನ ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಕುಜ ಮತ್ತು ಬುಧರು ಇದ್ದಾರೆ. ಈಗ ಬುಧನ ಪರಿವರ್ತನೆ ಇದೆ, ಬುಧ ಕರ್ಕಟಕ ರಾಶಿಗೆ ಬರ್ತಾನೆ. ಈಗಾಗಲೇ ಕರ್ಕಟಕ ರಾಶಿಯಲ್ಲಿ ರವಿ ಗುರು ಯುತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಶುಕ್ರ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಮಾಂದಿ ಉದಯ ಆಗಿದೆ, ಅದು ತುಲಾ ರಾಶಿಯಲ್ಲಿ, ರಾಹು ಶನಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಹೀಗಾಗಿ ಜಲಸಂಬಂಧಿ ಕ್ಷೇತ್ರಗಳಲ್ಲಿ ಮತ್ಸ್ಯೋದ್ಯಮ, ನೀರನ್ನು ಬಳಸಿಕೊಂಡು ಮಾಡ್ತಕ್ಕಂತಹ ಎಲ್ಲ, ಒಂದು ಸ್ವಿಮ್ಮಿಂಗ್ ಪೂಲ್ ಆಗಬಹುದು, ಅಥವಾ ಅದೇ ಆಗಲೇ ಹೇಳಿದ ಹಾಗೆ ಮತ್ಸ್ಯೋದ್ಯಮಕ್ಕೆ ಸಂಬಂಧಿಸಿದ ಹಾಗೆ ಅಕ್ವೇರಿಯಂ ಇತ್ಯಾದಿ ಎಷ್ಟೆಷ್ಟೋ ಇದೆ. ಅವುಗಳೆಲ್ಲ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ಹೆಚ್ಚಿನ ಅನುಕೂಲಗಳು. ನೀರೇ ಸಾಗಿಸೋದೇ ಇದೆಯಲ್ಲ, ಕುಡಿಯೋ ನೀರು ಕೂಡ ಈಗ ವ್ಯಾಪಾರವೇ ಆಗಿಬಿಟ್ಟಿದೆಯಲ್ಲ. ಹೀಗಾಗಿ ಅಲ್ಲೆಲ್ಲ ತುಂಬ ಸಮೃದ್ಧಿಯನ್ನು, ಶುಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಧಾನ್ಯ ದಿನಸಿ ವ್ಯಾಪಾರಿಗಳಿಗೆ ತುಂಬ ಹೆಚ್ಚಿನ ಅನುಕೂಲ. ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧಿಯ ಫಲ. ದ್ರವ ರಸ ಪದಾರ್ಥಗಳು ಅಂತ ಏನಂತೀವಿ, ಅಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಚೆನ್ನಾಗಿದೆ. ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ತಾಯಿ ಬಂಧುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಹಾಗೆ ಈ ದಿವಸ ಸಪ್ತಮದಲ್ಲಿ ಮಾಂದಿ ಬೇರೆ. ಈ ಕಾರಣದಿಂದಾಗಿ ಸಂಗಾತಿಯಲ್ಲಿ ಈ ದಿವಸ ಮನಸ್ತಾಪ, ಭಿನ್ನಾಭಿಪ್ರಾಯ, ಈ ರೀತಿಯ ಒಂದು ಸಮಸ್ಯೆಗಳು ಎದುರಾಗುತ್ತೆ. ವಿದೇಶ ಪ್ರಯಾಣ ಏನಾದರೂ ಇದ್ದರೆ ಅಲ್ಲಿ ಏನೋ ತೊಂದರೆಗಳು, ತೊಡಕು ಬರೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರು ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಸನ್ನಿಧಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ಇಷ್ಟು ದಿವಸ ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದ, ಹೀಗಾಗಿ ಧನ ಸಮೃದ್ಧಿ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಕಡೆಗೆ ಸಂಪಾದಿಸಿದ್ದೆಲ್ಲ ಇನ್ವೆಸ್ಟ್ ಮಾಡಿಬಿಟ್ರೆ ಕಥೆ ಏನು. ಈಗ ಆ ರೀತಿಯಲ್ಲಿ ಅತಿ ಹೆಚ್ಚಿನ ವ್ಯಯ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಸೇವಕರಿಂದ ಅಸಹಕಾರ, ಯಾವುದೇ ನಿಮಗೆ ಸಪೋರ್ಟ್ ಸಿಗದೆ ಹೋಗ್ಬಿಡೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಲಾಭ ಇದೆ, ಸೀನಿಯರ್ಸಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಅವರಿಂದ ಒಳ್ಳೆಯ ಮಾರ್ಗದರ್ಶನ ಇತ್ಯಾದಿ ಕಾಣ್ತೀರ. ಈ ದಿವಸ ನಿಮಗೆ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಮತ್ತು ಆರೋಗ್ಯದಲ್ಲೂ ಸ್ವಲ್ಪ ಕೈ ಕೊಟ್ಬಿಡುತ್ತೆ. ಯಾಕೋ ಶರೀರಕ್ಕೆ ಶಕ್ತಿನೇ ಇಲ್ಲ, ಈ ರೀತಿಯ ಒಂದು ಭಾಸವಾಗುತ್ತೆ. ಆ ರೀತಿ ಒಂದು ಸಲ ಫೀಲ್ ಆಗುತ್ತೆ. ಹೀಗಾಗಿ ಈ ದಿವಸ ತಾವು ಒಂದು ದುರ್ಗಾ ಕವಚ ಹೇಳ್ಕೊಳ್ಳೋದು, ಜೊತೆಗೆ ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪ ಸಮರ್ಪಣೆ ಮಾಡೋದು, ಅದು ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಬುಧ ನೋಡಿ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ರವಿ ಬುಧರು ದ್ವಿತೀಯದಲ್ಲಿದ್ದರೆ ಒಳ್ಳೆಯ ವಾಗ್ಮಿಗಳಾಗಿರ್ತಾರೆ, ಜಾಣರಾಗಿರ್ತಾರೆ. ಕಲೆಗಳಲ್ಲಿ ಸಂಗೀತಗಳಲ್ಲಿ ಆಸಕ್ತಿ ಬರ್ತದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ IAS KS ಇಂಥ ಆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರು ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲಗಳು. ಜಾಣ್ಮೆಯ ಬಲ ಫಲ ಎರಡೂ ಸಿಗ್ತಕ್ಕಂಥದ್ದು. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಮತ್ತು ಉಳಿದ ಹಾಗೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಅಂದರೆ ಸ್ವಲ್ಪ ಈ ದಿವಸ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗಬಹುದು ಮತ್ತು ಬುದ್ಧಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರ. ಈ ಜಾಣರು ಕೂಡ ಜಾರಿ ಬಿಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದ್ದೀವಿ. ಹುಷಾರು. ನಿರ್ಣಯ ತೆಗೆದುಕೊಳ್ಳುವಾಗ, ಶ್ಯೂರಿಟಿ ಹಾಕುವಾಗ, ಇನ್ನೇನು ಪ್ರಧಾನ ಅಂಶಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಈ ದಿವಸ ನಿಮಗೆ ಪ್ರಯಾಣದಲ್ಲೂ ಸ್ವಲ್ಪ ಅಸಮಾಧಾನ ಇರ್ತದೆ, ಹುಷಾರು. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಹುಷಾರಾಗಿರಿ. ಪ್ರಾರ್ಥನೆಗೆ ಈ ದಿವಸ ನೀವು ಕೃಷ್ಣ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಪ್ರಾರಂಭದಲ್ಲಿ ಹೇಳಿದೆ ಸ್ತ್ರೀ ಜಲ ಅರ್ಜಿತ ಸ್ವಹ ಅಂತ. ಸ್ತ್ರೀಯರ ಉಡುಗೆ ತೊಡುಗೆ, ಆಭರಣ, ಅಲಂಕಾರ, ಈ ಕ್ಷೇತ್ರಗಳಲ್ಲಿ ನಾಟ್ಯ, ಕಾಸ್ಟ್ಯೂಮ್ ಡಿಸೈನು, ಈ ರೀತಿಯಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ರಂಗಕರ್ಮ, ಬರವಣಿಗೆ ಕ್ಷೇತ್ರಗಳಾಗಬಹುದು, ಪತ್ರಿಕಾ ರಂಗ ಆಗಬಹುದು, ಸಿನಿಮಾ, ಈ ರೀತಿಯ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ, ಅನುಕೂಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ. ಚಂದ್ರ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಹೆಚ್ಚಿನ ಅನುಕೂಲಗಳು. ಸ್ಥಾನಮಾನ, ಮಾನ್ಯತೆ, ಗೌರವ, ಈ ರೀತಿಯಲ್ಲಿ ತುಂಬ ಶುಭ ಫಲವನ್ನು ಕರ್ಕಟಕ ರಾಶಿಯವರು ಕಾಣ್ತಾರೆ ಈ ದಿವಸ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಈ ದಿವಸ, ಹುಷಾರಾಗಿರಿ ಪ್ರಯಾಣ ವಿಚಾರದಲ್ಲಿ. ಮತ್ತು ಬಂಧುಗಳ ವಿಚಾರದ ಸ್ವಲ್ಪ ಸಮಸ್ಯೆಗಳು, ತೊಡಕುಗಳು ಉಂಟಾಗಬಹುದು ಈ ದಿವಸ. ಗಲಾಟೆ, ಘರ್ಷಣೆ, ಹಳ್ಳಿಗಳದು ಅಷ್ಟೇ ಸ್ವಲ್ಪ ಗಲಾಟೆ, ಘರ್ಷಣೆ, ವಿಷಜಂತುಗಳ ಭಯ, ಅವುಗಳಿಂದಾಗಿ ಏನೋ ಯಾವುದೋ ಒಂದು ಕ್ರಿಮಿ ಕೀಟ ಕಚ್ಚಬಹುದು ಅಥವಾ ಇನ್ನೇನೋ ಈ ರೀತಿಯ ಸಾಧ್ಯತೆ ಇದೆ, ಹುಷಾರಾಗಿರಿ. ಶಾಪಿಂಗ್ ಮಾಲ್ಗಳಲ್ಲಿ ಘರ್ಷಣೆಗಳು, ತಗಾದೆಗಳು, ಪೇಟೆಗಳಲ್ಲಿ, ಹಳ್ಳಿಯವರು ಪೇಟೆಗೆ ಹೋದರೆ ಪೇಟೆಗಳಲ್ಲಿ ಹುಷಾರು. ಈ ದಿವಸ ತಪ್ಪದೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲೇ ಈ ದಿವಸ ತೊಡಕಿದೆ, ಸ್ವಲ್ಪ ಅಸಮಾಧಾನ, ವರ್ಕ್ ಪ್ರೆಷರ್ ಜಾಸ್ತಿ. ನಿಮಗೆ ಬುಧ ವ್ಯಯಕ್ಕೆ ಬಂದುಬಿಟ್ರೆ ಮಾತು ಜಾರಿ ಹೋಗುತ್ತೆ, ಮಾತಾಡಿ ನಷ್ಟ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಬಂಧುಗಳಲ್ಲಿ ಅಸಮಾಧಾನ, ಬಂಧುಗಳಿಂದ ದೂರ ಉಳಿತಕ್ಕಂಥ ಸಾಧ್ಯತೆಗಳು ಕಂಡ್ರೆ ಆಗೋದಿಲ್ಲಪ್ಪ, ಆ ಥರ ಆಗಿಬಿಡುತ್ತೆ. ಈ ದಿವಸ ನಿಮಗೆ ಭಯದ ವಾತಾವರಣ ಸೂಚಿಸ್ತಾ ಇದೆ. ಆತಂಕ, ಅಳುಕು ಹೀಗಿದೆ, ಸ್ವಲ್ಪ ವೀಕ್ ಆಗಿದೆ. ಸಿಂಹರಾಶಿಯವರಿಗೆ ರಾಶಿಯಾಧಿಪತಿ ಬಲ ಇಲ್ಲ, ಗುರುಬಲ ಇಲ್ಲ, ಬುಧನೂ ಕಳ್ಕೊಂಡು ಹೋಗಿದ್ದಾನೀಗ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಈ ಹೊತ್ತಿನಿಂದ ಭಗವದ್ ಆರಾಧನೆಗೆ ನಿಮಗೆ ಬಲ. ಈಶ್ವರನ ನಾಮಾವಳಿ ಹೇಳೋದು, ಈಶ್ವರನ ಸೇವೆ ಮಾಡೋದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ವಿಷ್ಣು ಸೇವೆ ಮಾಡೋದು, ಹರಿಹರರ ಪ್ರಾರ್ಥನೆ ಬಹಳ ಒಳ್ಳೆಯದು, ತಪ್ಪದೆ ಮಾಡಿ ಒಂದು ತಿಂಗಳುಗಳ ಕಾಲ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಲಾಭದಾಯಕವಾಗಿದೆ. ಇನ್ನೂ ಲಾಭ ಕಳೆದಿಲ್ಲ ನಿಮಗೆ. ಕರ್ಮಾಧಿಪತಿ ಲಾಭಕ್ಕೆ ಬಂದಿದ್ದಾನೆ, ರವಿ ಯುಕ್ತನಾಗಿದ್ದಾನೆ, ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಲಾಭಗಳು, ಬಡ್ತಿ ಸಿಗ್ತಕ್ಕಂಥದ್ದು, ಹೊಸ ಕೆಲಸಗಳಿಗೆ ಅಪ್ಲೈ ಮಾಡಿದರೆ ಅದಕ್ಕೆ ಅವಕಾಶಗಳು ಉಂಟಾಗ್ತಕ್ಕಂಥದ್ದು, ನಿಮ್ಮ ಬೌದ್ಧಿಕ ಸ್ತರ ಮಟ್ಟ ಅದು ಹೆಚ್ಚತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಕಾಣ್ತೀರ. ಗುರುಬಲ ಇದೆ, ಆದರೆ ಇಲ್ಲವಾಗಿದೆ. ಯಾಕೆಂದರೆ ಮೌಢ್ಯನಾಗಿದ್ದಾನೆ ಈ ಕಾರಣದಿಂದಾಗಿ. ಹೀಗಾಗಿ ಗುರು ಪ್ರಾರ್ಥನೆ, ಗುರು ಸೇವೆ ಮಾಡೋದು ಬಹಳ ಒಳ್ಳೆಯದು. ಈ ದಿವಸದ ಮಟ್ಟಿಗೆ ನಿಮಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಮತ್ತು ಹಣಕಾಸಿನ ವಿಚಾರದಲ್ಲಿ ಘರ್ಷಣೆ ಉಂಟಾಗಬಹುದು, ಕುಟುಂಬದಲ್ಲಿ ಘರ್ಷಣೆಗಳು ಬರಬಹುದು. ಹೀಗಾಗಿ ಈ ದಿವಸ ತಪ್ಪದೆ ಮಹಾಲಕ್ಷ್ಮಿ ಪ್ರಾರ್ಥನೆ, ಗುರು ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ
ವಿಶೇಷವಾದ ಅನುಕೂಲಗಳು, ಸ್ಥಾನಮಾನ, ಗೌರವ ಬರತಕ್ಕಂಥದ್ದು. ಜಾಣ್ಮೆಯಿಂದ ನೋಡಿ, ಎಷ್ಟೋ ಜನಕ್ಕೆ ಈ PhD ಅಥವಾ ಇನ್ನೇನೋ ಡಾಕ್ಟ್ರೇಟು ಈ ಥರದ್ದು ಒಂದು ಪ್ರಶಂಸಾ ಗೌರವ, ಬೌದ್ಧಿಕ ಗೌರವಗಳು ಸಮರ್ಪಣೆ ಆಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಸಂಗಾತಿಯಲ್ಲೂ ಪ್ರೀತಿ, ಅನುರಾಗ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ ಇವರೇ. ನಿಮಗೆ ಶುಕ್ರ ರಾಶ್ಯಾಧಿಪತಿ ಇಲ್ಲ, ಲಗ್ನದ ಜನ್ಮದಲ್ಲಿ ಮಾಂದಿ ಬೇರೆ, ಹೀಗಾಗಿ ಆರೋಗ್ಯ ಸಮಸ್ಯೆ ಕಾಡಬಹುದು. ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಏರುಪೇರು ಇದೆ, ಹುಷಾರಾಗಿರಿ. ವಿಘ್ನಗಳು ಬರಬಹುದು, ಆದರೆ ಅನುಕೂಲ ಇದೆ, ದೈವಾನುಕೂಲ ಚೆನ್ನಾಗಿದೆ. ಇನ್ನು ಈ ದಿವಸ ಸಂಗಾತಿಯಿಂದಲೂ ಸಾಮರಸ್ಯ, ಅನ್ಯೋನ್ಯತೆ, ಅನುಕೂಲತೆ ಕಾಣ್ತೀರ. ಈ ದಿವಸ ವ್ಯಯ ಹೆಚ್ಚು, ವಿಪರೀತವಾದ ಖರ್ಚು ಇದೆ. ಕಣ್ಣಿಗೆ ತೊಂದರೆ, ಕಾಲಿಗೆ ತೊಂದರೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸಾಲ, ಶತ್ರು ಬಾಧೆ, ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಕಾಟಗಳು ಅದು ನಿಮ್ಮನ್ನು ಕಾಡಬಹುದು ಈ ದಿವಸ. ವಿಶೇಷವಾಗಿ ಈ ದಿವಸ ತಪ್ಪದೇ ನೀವು ಈಶ್ವರನ ಆರಾಧನೆಯನ್ನೇ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕಿದೆ. ಕರ್ಮಾಧಿಪತಿ ಅಷ್ಟಮಕ್ಕೆ ಬಂದರೆ ವೃತ್ತಿಯಲ್ಲಿ ಏರುಪೇರು ಉಂಟಾಗೋದು, ಭಯ ವಾತಾವರಣ ಸೂಚಿಸ್ತಾ ಇದೆ. ಬಂಧುಗಳಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ, ಸಂಗಾತಿಯಿಂದ ನಷ್ಟ, ಹಾಸ್ಪಿಟ್ಲು, ಮತ್ತೊಂದು ಅಲೆದಾಟ ಇವುಗಳ ಶುರುವಾಗ್ತಕ್ಕಂಥದ್ದು, ಅದರಿಂದ ಭಯ ಆವರಿಸುತ್ತೆ. ಹುಷಾರು. ಈ ದಿವಸ ವಿದೇಶ ಸಂಪರ್ಕ, ವಿದೇಶ ವಹಿವಾಟು, ಹಿರಿಯರಿಂದ ಒಳ್ಳೆಯ ವರ್ತಮಾನ, ಸಿಹಿ ಸುದ್ದಿ ಈ ರೀತಿಯಲ್ಲೂ ಒಂದು ಒಳ್ಳೆಯ ಶುಭ ಕಾಣ್ತೀರ. ಮಕ್ಕಳಿಂದ ಸಹಾಯಗಳು, ಸ್ತ್ರೀಯರಿಗೆ ಕಷ್ಟವನ್ನು ಪಾರಾಗುವ ಚುರುಕು ಬುದ್ಧಿ, ಜಾಣ್ಮೆ ಇದು ಎಲ್ಲ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಜಲಸಂಬಂಧಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ದೈವಾನುಕೂಲದಿಂದ ಹೆಚ್ಚಿನ ಸಹಾಯಗಳು ಉಂಟಾಗುತ್ತೆ. ವ್ಯಾಪಾರಿಗಳು ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರು ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯೂ ಬೇಕು. ಈ ದಿವಸ ವೃತ್ತಿಯ ಸ್ಥಳದಲ್ಲಿ ಮಾಂದಿ ಇರೋದ್ರಿಂದ ಸ್ವಲ್ಪ ವೃತ್ತಿಯಲ್ಲಿ ವಿಘ್ನಗಳು, ತೊಡಕುಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರಲ್ಲಿ ತುಂಬ ಆತ್ಮೀಯತೆಯ ಅನುರಾಗ, ಪ್ರೀತಿ ಚೆನ್ನಾಗಿದೆ ಇದು. ಇನ್ನು ಪ್ರಯಾಣ ಸೌಖ್ಯತೆ ಕಾಣ್ತೀರ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಸಹಸ್ರನಾಮವನ್ನೇ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರ. ಬೌದ್ಧಿಕವಾಗಿ ಸ್ವಲ್ಪ ಮಟ್ಟಿಗಿನ ಬಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಧೈರ್ಯ, ಸಾಹಸಗಳು ಇದ್ದಾವೆ. ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ, ಸಾಹಸಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸಂಗಾತಿ ವಿಚಾರದಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಇನ್ನೊಂದು ಸ್ವಲ್ಪ ಕಾಲ ಸ್ವಲ್ಪ ಸಮಾಧಾನ ಇಲ್ಲ, ಅಸಮಾಧಾನದಲ್ಲಿರ್ತೀರ. ಶಾಂತವಾಗಿರಬೇಕು. ಉಳಿದ ಹಾಗೆ ಈ ದಿವಸ ನಿಮಗೆ ಬುಧನ ಪರಿವರ್ತನೆ, ಅವನು ಷಷ್ಠಕ್ಕೆ ಬಂದಾಗ ಬಂಧುಗಳಲ್ಲಿ ದ್ವೇಷ, ಅಸಮಾಧಾನ, ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮುಖ್ಯವಾಗಿ ಈ ಹೈಯರ್ ಸ್ಟಡೀಸ್ ಅವರಿಗೆ ತೊಂದರೆ, ತೊಡಕು ಸೂಚಿಸ್ತಾ ಇದೆ. ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಗುರು ಅವನು ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವೃತ್ತಿ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಆದರೆ ಜಾಣ್ಮೆ ಇದೆ ನಿಮಗೆ, ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಇದೆಲ್ಲ ತುಂಬ ಚೆನ್ನಾಗಿದೆ. ಅಧ್ಯಯನ ಸಂಶೋಧನೆಗಳಿಗೆ ಹೆಚ್ಚಿನ ತಪಸ್ಸು ಅದು ನಿಮ್ಮಲ್ಲಿ ಖಂಡಿತ ಇದೆ. ಹೆಚ್ಚು ಶ್ರಮ ಪಡೋಣ ಅಂತಕ್ಕಂಥ ಒಂದು ಬುದ್ಧಿ ಬರುತ್ತೆ. ಮಕ್ಕಳಿಂದ ತುಂಬ ಸಹಾಯ ಸಹಕಾರ, ಅವರಿಂದ ಗೌರವ ಇತ್ಯಾದಿ ಕಾಣ್ತೀರಾ. ಈ ದಿವಸ ಮನೆಯಲ್ಲಿ, ಕುಟುಂಬದಲ್ಲಿ ಒಂದು ಸಮಾಧಾನ ಸೌಖ್ಯತೆಗಳಿದ್ದಾವೆ. ಈ ದಿವಸ ನಿಮಗೆ ಸುಗ್ರಾಸ ಭೋಜನ ಅನುಕೂಲ ಇದೆ. ಊಟಕ್ಕೆ ಅಥವಾ ಇನ್ನೇನೋ ಒಂದು ಸೌಖ್ಯ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗುತ್ತೆ, ಸಂಶಯ ಇಲ್ಲ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಹಣ ಸಂಪಾದನೆ ದಾರಿ ಅದು ಚೆನ್ನಾಗಿದೆ. ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಮತ್ತು ಮುಖ್ಯವಾಗಿ ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ದೇವದೇವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ವಿಷ್ಣುವಿನ ಕೃಪೆಯಾಗುತ್ತೆ. ಶಾಸ್ತ್ರಿಗಳ ಇಂದಿನ ಸಂಚಿಕೆಯಲ್ಲಿ ಬುಧನ ಪರಿವರ್ತನೆಯಿಂದ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶಗಳಿಗೆ ಉತ್ತರ, ಪರಿಹಾರ ಜೊತೆಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಬುಧನ ಪರಿವರ್ತನೆಯಿಂದ ಯಾವ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದಕ್ಕೆ ಪರಿಹಾರ ಏನು, ಅದನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.